Hello, my dear students. Let us have the new topic that is subject verb agreement. Already you have dealt or learned the same thing in your school days. The same thing we are going to revise. ಅದನ್ನೇ ನಾವಿಲ್ಲಿ ಒಂದ್ಸರಿ kind of refreshment ಅಂತಂದು ಹೇಳ್ತೀವಿ ಇಲ್ಲಿ. As the title says, we all know how that verb agrees with the subject, how that is being justified, how that verb has been used. That is all we are going to study here. ಅದನ್ನೇ ನಾವಿಲ್ಲಿ ಒಂದ್ಸರಿ ಪ್ರಿಸ್ಕ್ರೈಬ್ ಮಾಡಿದ್ದನ್ನು ಇಲ್ಲಿ ಓದ್ಲಿಕತ್ತೀವಿ. ಆ ಟೈಟಲ್ ನೋಡಿದಂತಾನೆ ನಮ್ಗೆ ಗೊತ್ತಾಗ್ತದೆ ಸಬ್ಜೆಕ್ಟ್ ವಿಚ್ ಅಗ್ರೀಸ್ ಟು ದ ವರ್ಬ್. ಸಬ್ಜೆಕ್ಟ್ ಇನ್ ತಕ್ಕಂತೆ ನಾವು ವರ್ಬ್ ಅನ್ನ ಅಲ್ಲೇ ಆಡ್ ಮಾಡಿರ್ತೀವಿ. Here I have chosen a paragraph for activity from your workbook. They have asked us to read the whole paragraph and to observe the underlined subject and the verb. Subject ಮತ್ತೆ verb ಅನ್ನು ನಾವು observe ಮಾಡಿದಾಗ we all will remember the tenses. Tenses ಒಳಗೆ ಏನು ನೋಡ್ತೀವಿ ನಾವು according to the person, according to those person we do add the verbs. ಆ ಒಂದು ಪರ್ಸನ್ ಯಾವ್ದಿತ್ತು ಐದರ್ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಸಿಂಗ್ಯುಲರ್, ಪ್ಲೂರಲ್, ಥರ್ಡ್ ಪರ್ಸನ್, ಸಿಂಗ್ಯುಲರ್, ಪ್ಲೂರಲ್. ಈ ರೀತಿ ನಾವು ನೋಡ್ಕೊಂಡು ಏನ್ ಮಾಡ್ತೀವಿ ಅಕಾರ್ಡಿಂಗ್ ಟು ದಟ್ ಪರ್ಸನ್ ವಿ ಡೂ ಆಡ್ ದ ವರ್ಬ್, ಹೆಲ್ಪಿಂಗ್ ವರ್ಬ್ ಅನ್ನ ಸೇರಿಸ್ತಿರ್ತೀವಿ. ಅಂದ್ರೆ ಇಲ್ಲಿನೂ ನಾವು ಸೆಂಟೆನ್ಸ್ ಒಳಗೆ ಏನ್ ನೋಡ್ಬೇಕಾಗದಂತಂದ್ರ ಹೌ ದಟ್ ವರ್ಬ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ಸ್. ಸಬ್ಜೆಕ್ಟಿನ ಜೊತೆಗೆ ವರ್ಬ್ ಅನ್ನ ಹೆಂಗ್ ನಾವು ಅಗ್ರಿ ಮಾಡ್ತೀವಿ, ಅದು ಸೂಟೇಬಲ್ ಅದನ್ನ ಇಲ್ಲ. ದಟ್ ಥಿಂಗ್ ವಿ ನೀಡ್ ಟು ಅಬ್ಸರ್ವ್ ಅಂಡ್ ಇನ್ ದ ಸೇಮ್ ಮ್ಯಾನರ್ you will be asked a question on it. Fill in the blank type of question. Already we have discussed while discussing about the question paper pattern prescribed for first PUC. ನೋಡಿವ್ ನಾವು ಅದನ್ನೇ ಮತ್ತೆ ಇಲ್ಲಿ ಏನ್ ಮಾಡ್ಲಿರ್ತೀವಿ, we are going to discuss the topic here. Let us have the passage. Last year I had an opportunity to visit Mauritius by sea. It is a story about a person. He is going to share his ideas or views of his traveling. ಆ ಟ್ರಾವೆಲಿಂಗ್ ತಂದು ಹೆಂಗ್ ಫೀಲ್ ಆಯ್ತು, ಎಕ್ಸ್ಪೀರಿಯನ್ಸ್ ಆಯ್ತು ಅದನ್ನೆಲ್ಲ ಶೇರ್ ಮಾಡ್ಲಿಕತ್ತಾರ. ವಿ ಟ್ರಾವೆಲ್ಡ್ ಇನ್ ಅ ಬಿಗ್ ಶಿಪ್. ಬಿಗ್ ಶಿಪ್ ಸೀ ಥ್ರೂ ಹೋಗ್ಬೇಕಾಗಿತ್ತು, ಬಿಗ್ ಶಿಪ್ ಒಳಗ ಟ್ರಾವೆಲಿಂಗ್ ಆಯ್ತು. ದೇರ್ ವೇರ್ ಅದರ್ ಸ್ಮಾಲರ್ ಶಿಪ್ಸ್ ಗೋಯಿಂಗ್ ಅಲಾಂಗ್ ಸೈಡ್. ಅಂದ್ರೆ ಅದ್ರ ಜೊತೆಗೆ he was traveling in a big ship and also he can see there's some small ships too going along. ಸುತ್ತಲೂ ಎಲ್ಲ ಸ್ಮಾಲ್ ಶಿಪ್ಸ್ ಗಳು ಹೋಗೋದನ್ನ ನೋಡಬಹುದಾಗಿತ್ತು. The whole fleet, here fleet means nothing but the ship. It's a old word, archaic ಅಂತ ನಾವು ಬಳಸ್ತೀವಿ. Fleet is nothing but the ship. ಏನ್ ಮಾಡಿದ್ರು, the whole ship was. Here you have to observe the verb. Subject is also there, but the important thing is verb. Was. It always goes with singular one. ಯಾವಾಗಲೂ ಇದನ್ನು ಸಿಂಗ್ಯುಲರ್ ಜೊತೆ ಯೂಸ್ ಮಾಡ್ತೀವಿ. ಇಲ್ಲಿ ದ ಹೋಲ್ ಫ್ಲೀಟ್, ದ ಹೋಲ್ ಶಿಪ್. ಶಿಪ್ ಅಂತ ಬಂತು ಅಂತಂದ್ರೆ ಹಿ, ಶಿ, ಇಟ್, ಅದ್ರೊಳಗೆ ಇಟ್ ಅಂತ ಅನ್ನೋದು ಇದು ಕ್ಯಾಟಗರಿ ಒಳಗೆ ಸೇರ್ಕೋತದ. ಸೊ ಹಿಯರ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಲ್ವೇಸ್ ವಿ ಡೂ ಆಸ್ ವಾಸ್ ಅಂತ ಸೇರಿಸ್ತೀವಿ. ಅಲ್ಲಿ ವಾಸ್ ಅಂತ ವರ್ಬ್ ನಾವು ಮಾಡ್ತೀವಿ. ಸೊ ಹಿಯರ್ ದಟ್ ವರ್ಬ್ ಈಸ್ ಅಗ್ರೀಯಿಂಗ್ ವಿತ್ ದ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ ಜೊತೆಗೆ ಇದು ವರ್ಬ್ ಏನ್ ಮಾಡ್ಲಿಕತ್ತದ, ಅಗ್ರಿ ಮಾಡ್ಲಿಕತ್ತದ. The captain and pilot of our ship was very efficient. ನೋಡ್ರಿ, the captain was the same and pilot. He was doing the same duty. ಯಾವನೇ ಡ್ಯೂಟಿ ಮಾಡ್ಲಿಕತ್ತಿದ್ದ. He ಅಂದ್ರೆ he, captain stands for he ಅಂತ ತಗೊಳ್ತೀವಿ. Pilot stands for he. Was very efficient. ಅವನು, he ಅಂದ್ರೆ ಮತ್ತೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಗೆ ಹೋದ್ವಿ. He was very efficient. ಅವನು ಬಹಳ ಎಫಿಷಿಯಂಟ್ ಆಗಿದ್ದ. So here that verb was is correct. The journey was very comfortable. Bread and butter was given. Here you can see you will get confused with this usage of the verb many a times. Bread and butter. ಇಲ್ಲಿ ನೋಡ್ಲಿಕ್ಕೆ ನಮ್ಗೆ ಏನ್ ಅನ್ಸ್ಲಿರುತ್ತೆ, we all can think suddenly that there are two items, bread and butter, but while eating they will go together. Bread and butter, they will go together. In a general, in one word, we do consider it as a breakfast. ಅದನ್ನ ನಾವು ಸ್ನಾಕ್ಸ್ ಅಂತಾನು ತಗೊಳ್ಬಹುದು, ಬ್ರೇಕ್ಫಾಸ್ಟ್ ಅಂತಾನು ತಗೊಳ್ಬಹುದು. ಅವಾಗ ಏನಾಗ್ತದ, ಇಟ್ ವಿಲ್ come under
ಸಿಂಗ್ಯುಲರ್ ಒನ್. ಎರಡು ಐಟಮ್ಸ್ ಇದ್ರೂ ಕೂಡ ನಾವು ಅದನ್ನ ಸಿಂಗ್ಯುಲರ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ಸಿಂಗ್ಯುಲರ್ ಜೊತೆಗೆ ಏನಾಗ್ತದೆ, ಅಗೇನ್ ಇಟ್ ಗೋಸ್ ಟು ಇಟ್. ಇಟ್ ಅಂತ ಬಂತು ಅಂತಂತಂದ್ರೆ ವಾಸ್ ಗಿವನ್ ಟು ಅಸ್ ಅಟ್ ಬ್ರೇಕ್ಫಾಸ್ಟ್, ಈಚ್ ಒನ್ ಆಫ್ ಅಸ್. This thing you have to observe. We already have discussed this manners of considering the whole. Whole ಅಂತ ಹೇಳೋದ್ರೊಳಗೆ ನಾವು ಇದನ್ನ ಎಲ್ಲಿ ಡಿಸ್ಕಸ್ ಮಾಡಿದ್ವಿ ಅಂದ್ರೆ, while discussing article A. Article A, many a times this is being used to mention a whole group, a group of student. A group of students ಅಂತಂತಂದ್ರೆ ಅಲ್ಲಿ ಅ ಗ್ರೂಪ್, ಅವರೆಲ್ಲರೂ ಸೇರ್ಕೊಂಡು ಒಂದೇ ಗ್ರೂಪ್ ಆಗ್ತಾರೆ. ಇಲ್ಲಿ ಈಚ್ ಒನ್ ಆಫ್ ಅಸ್, ಒನ್ ಥಿಂಗ್ ನಮ್ಗೆ ಆಲ್ರೆಡಿ ಎವಿಡೆಂಟ್ ಆಗಿದೆ, ಏನು ಅಂತಂದ್ರೆ ಈಚ್ ಒನ್ ಅಂದ್ರೆ ಸೆಪರೇಟ್ ಆಗಿನೂ ಹೇಳಲಿಕ್ಕತ್ತಾರ, ಒಂದು ಎಲ್ಲರಿಗೂ ಅಂತ ನಮ್ಗೆ ಇಲ್ಲಿ ಮೆನ್ಷನ್ ಮಾಡ್ಲಿಕ್ಕತ್ತಾರ. ಎರಡು ಮೀನಿಂಗ್ ನಮ್ಗಲ್ಲಿ ಕೊಡ್ಲಿಕ್ಕತ್ತದ. ಅದು ಈಚ್ ಒನ್ ಆಫ್ ಅಸ್ ವಾಸ್ ಸರ್ವ್ಡ್ ಫುಡ್ ಇನ್ ಪ್ಲೆಂಟಿ, ಅಂದ್ರೆ ಅ ಲಾಟ್ ಆಫ್ ಫುಡ್ ವಿ ಕ್ಯಾನ್ ಹ್ಯಾವ್, ಸಾಕಾಗೋಷ್ಟು ನಮ್ಗಲ್ಲೇ ಫುಡ್ ಇತ್ತು ಅಂತ ಹೇಳ್ದ. ಐ ಫಾರ್ಮ್ಡ್ ಅ ಯೂಶುವಲ್ ಫ್ರೆಂಡ್ಶಿಪ್ ವಿತ್ ಒನ್ ಆಫ್ ದ ಫೆಲೋ ಪ್ಯಾಸೆಂಜರ್ಸ್. ಹಿ ಮೇಡ್ ಫ್ರೆಂಡ್ಶಿಪ್. Formed ಅಂತಂದ್ರು ಒಂದೇ, you can observe the sentences too. This can be utilized in your sentence, even in your own words. ಈ ರೀತಿ ನೀವು ಬಳಸಬಹುದು. I made friendship ಅಂತ ಹೇಳ್ತೀವಿ, ಅದ್ರ ಬದಲಿ I formed ಅಂತಾನು ಯೂಸ್ ಮಾಡಬಹುದು. I formed a usual friendship with one of the fellow passengers. We enjoyed the journey was very much. ಅಂದ್ರೆ they all enjoyed the journey very much. Neither he nor I was in a hurry to reach Mauritius. They were enjoying the journey so much. So here he has mentioned neither he. ಇಲ್ಲೇ ಇನ್ನೊಂದು ಅಬ್ಸರ್ವ್, ನೀದರ್ ನಾರ್ ಅಂತಂದಾಗ ಈ ಒಂದು ಯೂಸೇಜ್ಗಳು ನೀದರ್ ನಾರ್ ಏನ್ ಮಾಡ್ಲಿಕ್ಕತ್ತಿರ್ತಾವ, ಸೆಪರೇಟ್ಲಿ ಐದರ್ ಆರ್ ನೀವ್ ಹೆಂಗ್ ಬಳಸ್ತೀರಿ, ಅದು ಅಥವಾ ಇದು ಅಂತ ಅನ್ನೋ ರೀತಿಯೊಳಗೆ ಹೆಂಗ್ ಬಳಸ್ತೀವಲ್ಲ, ಇಲ್ಲೇ ಹಿ ಆರ್ ಐ ಅಂತ ಬಳಸ್ಲಿಕ್ಕತ್ತಾನ. ಅವ ಅಥವಾ ಇಲ್ವೇ ಇವ, ಇಬ್ರಲ್ಲಿ ಒಬ್ರು, ಅಂದ್ರೆ ಇಬ್ರಿಗೂ ಅಂದ್ರೆ ಸೆಪರೇಟ್. ಇಂಡಿವಿಜುವಲಿ ದೇ ವೇರ್ ನಾಟ್ ಇನ್ ಅ ಹರಿ. ಅವ್ರಿಬ್ರಿಗೂ ಅಂತ ಒಂದು ಹರಿ ಏನಿರಲಿಲ್ಲ. ಅಂದ್ರೆ ನೀದರ್ ಹಿ ವಾಂಟೆಡ್ ಟು ರೀಚ್ ದ ಮಾರಿಷಿಯಸ್ ಸೋ ಸೂನ್, ನೀದರ್ ಆರ್ ನಾರ್ ದಿಸ್ ಪರ್ಸನ್. ಅವನಿಗೂ ಬೇಕಾಗಿರ್ಲಿಲ್ಲ, ಇವನಿಗೂ ಬೇಕಾಗಿರ್ಲಿಲ್ಲ. ಅದು ಅಥವಾ ಇದು ಅಂತ ಹೇಳೋ ರೀತಿ ಒಳಗೆ ಏನ್ ಮಾಡ್ತೀವಿ, individual's opinion can be combined like this. Neither he nor I was. he ಮುಂದನು was ಬರ್ತದ, I ಮುಂದನು ಏನಾಗ್ತದ was ಅಂತ ನಾವು ಯೂಸ್ ಮಾಡ್ತೀವಿ. in a hurry to reach Mauritius. ನಮ್ಗಿಬ್ರಿಗೂ ಏನ್ ಬೇಕಾಗಿರ್ಲಿಲ್ಲ, ಮಾರಿಷಿಯಸ್ ರೀಚ್ ಆಗೋದು ನಮ್ಗೆ ನೆಸೆಸಿಟಿ, ಅರ್ಜೆನ್ಸಿ ಇರಲಿಲ್ಲ ಅಂತ ಹೇಳ್ತಾನೆ. in the evening we sat on the deck with other passengers. They all gathered there. We had a lot of conversations on politics, mathematics, love and marriage. These all topics were being discussed there in the ship. Someone said, adrolage ಕೆಲವರು ಕೊಟ್ಟಂತ ಒಪಿನಿಯನ್ ಏನ್ ಮಾಡ್ಲಿಕತ್ತಾನ, here he is quoting the same thing. You can see here, when you do quote the direct speech, ನಮ್ಗೆ ನೆನಪದಲ್ಲ, somewhat we have discussed, ಯಾವಾಗಲೂ ನಾವೇನ್ ಮಾಡ್ತೀವಿ, if I am, otherwise if you people are quoting the same words said by me. ನಾನು ಹೇಳಿದ್ದನ್ನ ನೀವು ಇದ್ದಕ್ಕಿದ್ದಂತೆ ಹೇಳಬೇಕು, without changing any word there in a sentence. You need to add quotation mark, that is called direct speech. ಇಲ್ಲಿನೂ ಹೇಳಿಕತ್ತಾನ, someone said ಅಂತ ಬಂತು, colon mark ಬಂತು, then it starts with ಕೊಟೇಶನ್ ಮಾರ್ಕ್ ಇಂದ ನಾವು ನೋಡ್ಲಿಕ್ಕತ್ತೀವಿ. ಯಾರೋ ಒಬ್ರು ಒಪಿನಿಯನ್ ಅಲ್ಲೇ ಹೇಳಿದ್ರು, ಪಾಲಿಟಿಕ್ಸ್ ಈಸ್ ಅ ಕ್ಲೆವರ್ ಗೇಮ್. ಒಬ್ರು ಒಪಿನಿಯನ್ ಕೊಟ್ರು ಅಬೌಟ್ ಪಾಲಿಟಿಕ್ಸ್. ಹಿ ಸೆಡ್ ಪಾಲಿಟಿಕ್ಸ್ ಈಸ್ ಅ ಕ್ಲೆವರ್ ಗೇಮ್. ಹಿಯರ್ ಯು ಕ್ಯಾನ್ ಸಿ ಪಾಲಿಟಿಕ್ಸ್ ಅಂತಂತ ಬಂದ ತಕ್ಷಣ ಎಸ್ ಅದರಲ್ಲಿ ಲಾಸ್ಟಿಗೆ ಮೇ ಬಿ ಇಟ್ಸ್ ಅ ಪ್ಲೂರಲ್ ವರ್ಡ್ ಅಂತ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಪಾಲಿಟಿಕ್ಸ್ ಇಟ್ಸ್ ಅ ಸಿಂಗಲ್ ವರ್ಡ್, ಆಕ್ಟಿವಿಟಿ ಆಫ್ ಸಮಥಿಂಗ್, ಡೂಯಿಂಗ್ ಸಮಥಿಂಗ್ ಅಂತ ಹೇಳ್ತೀವಿ. ಈಸ್ ಇಲ್ಲಿ ಯೂಸ್ ಮಾಡಿದ್ದಂಥ ವರ್ಡ್ ನಾವು ನೋಡ್ಲೇತೀವಿ, ವರ್ಬ್ ಈಸ್. ಅ ಕ್ಲೆವರ್ ಗೇಮ್, ದಟ್ಸ್ ರೈಟ್, ಪಾಲಿಟಿಕ್ಸ್ ಈಸ್ ಅ ಕ್ಲೆವರ್ ಗೇಮ್.
ಅನದರ್ ಸೇಡ್ ಇನ್ನೊಬ್ರು ಒಪಿನಿಯನ್ ಕೊಟ್ರು. ಮ್ಯಾಥಮೆಟಿಕ್ಸ್ ಈಸ್ ಇಟ್ ಅಂತ ಆಗ್ತವೆ. ಯಾವುದೇ ಆದ್ರೂ ನಾವು ಹಿಂದಾಡಿಗೆ ಫಾರ್ ಸೆಕೆಂಡ್ ಟೈಮ್ ಪ್ರನೌನ್ ಆಗಿ ಯೂಸ್ ಮಾಡೋ ಟೈಮ್ನೊಳಗೆ ನಾವು ಅದನ್ನ ಏನ್ ಮಾಡ್ತೀವಿ, ಇನ್ಸ್ಟೆಡ್ ಆಫ್ ಪಾಲಿಟಿಕ್ಸ್ ವಿ ಡು ಯೂಸ್ ಇಟ್, ಇನ್ಸ್ಟೆಡ್ ಆಫ್ ಮ್ಯಾಥಮೆಟಿಕ್ಸ್ ವಿ ಡು ಯೂಸ್ ಇಟ್. ನೀವು ಆ ರೀತಿ ಮಾಡಿನೂ ಕೂಡ ಏನ್ ಮಾಡ್ಬೋದು, ಯು ಕ್ಯಾನ್ ಮೇಕ್ ಯುಟಿಲೈಸ್ ಆಫ್ pronouns while adding these verbs to the subject. ಅದನ್ನು ನೀವು ನೆನಪಿಟ್ಕೊಂಡು ಅಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಮ್ಯಾಥಮೆಟಿಕ್ಸ್ ಈಸ್ ಫ್ಯಾಸಿನೇಟಿಂಗ್. ಇನ್ನೊಬ್ರು ಮ್ಯಾಥಮೆಟಿಕ್ಸ್ ಬಗ್ಗೆ ಹೇಳ್ತಾರೆ, ಇಟ್ಸ್ ಫ್ಯಾಸಿನೇಟಿಂಗ್ ಒನ್. ಟೈಮ್ ಪಾಸ್ಟ್ ಪ್ಲೀಸೆಂಟ್ಲಿ. ಟೈಮ್ ಹೆಂಗ್ ಪಾಸ್ ಆಯ್ತು ಅವರಿಗಲ್ಲೇ ಗೊತ್ತಾಗ್ಲಿಲ್ಲ. ಅಂಡ್ ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್, ದಟ್ ಈಸ್ ಮಾರಿಷಿಯಸ್. ಇವಾಗ ಮಾರಿಷಿಯಸ್ ಹೋಗ್ಲಿಕ್ಕತ್ತಿದ್ರಲ್ಲ, ಅಲ್ಲಿ ಹೋಗಿ ರೀಚ್ ಆದ್ರು. ದ ಕ್ಯಾಪ್ಟನ್ with all his crew members, crew again it's a ship, with all his crew members has earned. ನೋಡ್ರಿ ಇಲ್ಲಿ he has ಯಾರನ್ನ ರಿಪ್ರೆಸೆಂಟ್ ಮಾಡ್ಲಿರ್ತದ ಅಥವಾ with whom it is being connected ಅಂತಂದ್ರೆ that is the captain. He has earned a permanent place in our memory. ಅಂದ್ರೆ about his efficiency they all appreciated and they all will remember whenever they remind of the journey about that captain. ಯಾವಾಗ ಜರ್ನಿ ಬಗ್ಗೆ ನೆನಪು ಮಾಡ್ಕೊಳ್ತಾರೋ ಕ್ಯಾಪ್ಟನ್ ಬಗ್ಗೆನೂ ಅವರಲ್ಲೇ ನೆನಪು ಮಾಡ್ಕೊಳ್ತಾರೆ ಅಂತಲ್ಲೇ ಕೊನೆಗೆ ಮೆನ್ಷನ್ ಮಾಡ್ತಾನೆ. In this manner we all studied this paragraph with the subject as well as the verb which gets agreed. ಇವು ಎರಡು ಏನ್ ಮಾಡ್ಲಿಕ್ಕತ್ತವ, they are agreeing together, they are matching together. agreeing is nothing but match ಆಗ್ಬೇಕಲ್ಲಿ, ಕರೆಕ್ಟ್ ಆಗ್ಬೇಕು. ನಾವು ಟೆನ್ಸ್ ಹೆಂಗ್ ಕಲ್ತಿದ್ವಲ್ಲ ಅದಕ್ಕೆಲ್ಲ ಸರಿಯಾಗಲ್ಲಿ ಮ್ಯಾಚ್ ಆಗ್ಬೇಕು. they are giving justification to the subject. ಅಲ್ಲಿ ವರ್ಬ್ ನಾವು ಸರಿಯಾಗಿ ಯೂಸ್ ಮಾಡಿವೆ ಅಂತ ಹೇಳಿದ್ವಿ. ಅದಕ್ಕೆ ಹೇಳಿದ್ರು, ನೋಟ್ that the underlined words in the above paragraph illustrate, they explain the agreement of the verb with the subject. ಅವು ಏನ್ ಮಾಡ್ಲಿಕ್ಕತ್ತವ, these verbs are telling us the agreement with the subject. ಅವೆಲ್ಲ ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾವ ಅಂತ ಹೇಳಿದ್ರು. Let us have the examples here. Here I have chosen only few examples from your workbook. The other exercises you have to do on your own. ಅದು ಉಳಿದದ್ದೆಲ್ಲ ನೀವೇ ಅಲ್ಲೇ ಮಾಡಿರಬೇಕು. First they have asked here, fill in the blanks with the verbs given in the brackets. ಇಲ್ಲಿ ಏನ್ ಮಾಡ್ಲಿಕತ್ತಾರ, already they have given us the subject ಕೊಟ್ಟಾರ ನಮ್ಗ. We have to choose the right verb which agrees to the subject. ಸರಿಯಾಗಿ ಮ್ಯಾಚ್ ಆಗುವಂತ ಒಂದು ಸಬ್ಜೆಕ್ಟ್ ಜೊತೆಗೆ ವರ್ಬ್ ಅನ್ನ ನಾವು ಇಲ್ಲಿ ಬ್ರಾಕೆಟ್ ಅಲ್ಲಿ ಇದ್ದದನ್ನ ಚೂಸ್ ಮಾಡಬೇಕು. Every seed, remember in the first paragraph we all studies each one of us ಅಂತ ನಮ್ಗೆ ಒಂದು ಎಕ್ಸಾಂಪಲ್ ಬಂದಿತ್ತು. Here it is the same thing. Every seed ಅಂತಂದ್ರೆ ಯಾವ್ದ್ರ ಬಗ್ಗೆ ಮಾತಾಡ್ಲಿಕತ್ತಾರ, every ಅಂತಂದ್ರೆ one thing we will understand, that is singular. Every, each, about each they are speaking. Seed again it goes with it. ನಾವು ಅದನ್ನ ಚೇಂಜ್ ಮಾಡಿದಾಗ ಇಟ್ ಅಂತ ಬರ್ತದೆ. ಪರ್ಸನ್ ಇಟ್ ಮುಂದೆ ನಾವು ಯಾವುದನ್ನ ಸೇರಿಸ್ತೀವಿ, has or have. Definitely the answer is has. Every seat in this bus has a number. ಒಂದೊಂದು ಸೀಟಿಗೂ ಒಂದೊಂದು ನಂಬರ್ ಅದ ಅಂತ ನಾವಲ್ಲೇ ಮೆನ್ಷನ್ ಮಾಡಿದ್ವಿ. has a number. all seats ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿ ನೋಡಬಹುದು. ಎವ್ರಿ ಸೀಟ್ ಅಂತಂದ್ರೆ ಈಚ್ ಅಂಡ್ ಇಂಡಿವಿಜುವಲ್ ಅಂತ ಮಾತಾಡಿದ್ರು. ಸೊ ದೇರ್ ವಿ ಅಗ್ರೀಡ್ ವಿತ್ ಹ್ಯಾಸ್, ಅಲ್ಲಿ ನಾವು ಅದಕ್ಕೆ ಹ್ಯಾಸ್ ಅಂತ ತಗೊಂಡಿದ್ವಿ. ಇಲ್ಲಿ ಏನ್ ಮಾಡ್ಲಿಕತ್ತಾರ, ಆಲ್ ಸೀಟ್ಸ್. ಹಿಯರ್ ದಿಸ್ ಆಲ್ ಸೀಟ್ಸ್ ನಮ್ ಕ್ಲೂ ಏನ್ ಕೊಡ್ಲಿಕತ್ತದ, ಒಂದೇದ್ದು ಆಲ್ ಅಂತಾನು ವರ್ಡ್ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕತ್ತದ. ಇನ್ ಅ ಹೋಲ್ ದೇ ಆರ್ ಸ್ಪೀಕಿಂಗ್, ಪ್ಲೂರಲೈಸ್ಡ್ ಅಂತ ನಮಗ್ ಗೊತ್ತಾಗ್ಲಿರ್ತದ. ಆಮೇಲೆ ಇನ್ನೂ ಒಂದ್ ನಮ್ಗೆ ಕ್ಲೂ ಏನ್ ಸಿಗ್ತದೆ ಇಲ್ಲಿ ಅಂತಂದ್ರೆ, ಸೀಡ್ಸ್ ಅಂತನ್ನುವಂತ ಶಬ್ದ ಅದನ್ನ ಏನ್ ಮಾಡ್ಯಾರ, ದೇ ಮೇಡ್ ಇಟ್ ಆಸ್ ಪ್ಲೂರಲ್. ಆ ಪ್ಲೂರಲ್ ಅದ್ ಮುಂದೆ ನಮ್ಗೆ ಏನ್ ಬರ್ತದ, ಸೀಡ್ಸ್ ಅಂತ ಬಂತಂದ್ರೆ ಇಟ್ ಅಂತ ಆಗಂಗಿಲ್ಲ. ಅವಾಗ ನಾವ್ ಏನ್ ಮಾಡ್ತೀವಿ, ದೇ ಅಂತ ಅದನ್ನ ಕನ್ಸಿಡರ್ ಮಾಡ್ತೀವಿ. ದೇ ಅಂತ ಬಂತು ಅಂತಂದ್ರೆ ದ ಆನ್ಸರ್ ಇಟ್ ಈಸ್ ಹ್ಯಾವ್. ಆಲ್ ಸೀಟ್ಸ್ ಇನ್ ದಿಸ್ ಬಸ್ ಹ್ಯಾವ್ ನಂಬರ್. ಎಲ್ಲಾ ಸೀಟಿಗೂ ನಂಬರ್ ಅದ ಅಂತಂದು ನಾವಲ್ಲೇ ಮೆನ್ಷನ್ ಮಾಡಿದ್ವಿ. ಮೊದ್ಲೇದ್ ಹೆಂಗಾಯ್ತು, ಒಂದೊಂದ್ ಸೀಟಿಗೆ ಒಂದೊಂದು ನಂಬರ್ ಅದ ಅಂತ ಹೇಳಿದ್ವಿ. ಇದು ಹೆಂಗೆ ಹೇಳಿಗತ್ತೀವಿ, ಎಲ್ಲಾ ಸೀಟಿಗೂ ನಂಬರ್ ಅದ ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ಅಂಡ್ ನೆಕ್ಸ್ಟ್ one of my friends. Here you have to observe is one of my friends.
friends. No doubt it is a pluralized word, but here one of my friends, ಅವರಲ್ಲಿ ಒಬ್ಬ, ಒನ್ ಆಫ್ ಮೈ ಫ್ರೆಂಡ್ಸ್, ಅವರಲ್ಲಿ ಒಬ್ಬ ಅಂದ್ರೆ ಯು ಆರ್ ನಾಟ್ ಸ್ಪೀಕಿಂಗ್ ಆಫ್ ಆಲ್ ಯುವರ್ ಫ್ರೆಂಡ್ಸ್, ಎಲ್ಲರ ಬಗ್ಗೆ ಮಾತಾಡ್ಲಿಕ್ಕತ್ತಿಲ್ಲ ನೀವಲ್ಲೇ, ಓನ್ಲಿ ಒನ್ ಆಫ್ ಯುವರ್ ಫ್ರೆಂಡ್ಸ್, ಯಾರೋ ಒಬ್ರು, ಅವ್ರಗಳಲ್ಲಿ ಯಾರೋ ಒಬ್ರು ಡ್ಯಾಶ್ ವಿಸಿಟಿಂಗ್ ಮೀ ದಿಸ್ ಈವ್ನಿಂಗ್ ಅಂದ್ರೆ ಏನಾಗಬೇಕು, ದ ಆನ್ಸರ್ ಈಸ್ ಆನ್ಸರ್ ನಮ್ಗೆ ಯಾವ್ದಾಗ್ತದೆ, ಈಸ್ ಇಲ್ಲೇ. ಅ ನಂಬರ್ ಆಫ್ ಕ್ವೆಶನ್ಸ್ dash asked in the interview. A number of questions. A number of questions ಅಂತಂದ್ರೆ here we are not definite about how many questions, ಎಷ್ಟಂತ ನಮ್ಗೆ ಗೊತ್ತಿಲ್ಲ ಅಂದ್ರೆ, but here we can understand more than 2, more than 3 ಅಂದ್ರೆ there is not only asked one question, one ಅಂತಂದ್ರೆ one question asked ಅಂತ ಬರ್ತಿತ್ತು, ಆದ್ರೆ ಇಲ್ಲೇನ್ ಹೇಳಿಕತ್ತಾರ, ಅ ನಂಬರ್ ಆಫ್ ಕ್ವಶನ್ಸ್, ಮೋರ್ ದ್ಯಾನ್ ಒನ್, ಮೋರ್ ದ್ಯಾನ್ ಟೂ, ಅಲ್ಲೇ ಜಾಸ್ತಿ ಇತ್ತು ನಂಬರ್ ಅಂತ ನಮಗಲ್ಲಿ ಮೆನ್ಷನ್ ಮಾಡ್ಲಿಕತ್ತಾರ, ಅಂದ್ರೆ ಪ್ಲೂರಲೈಸ್ಡ್ ಇಟ್ ಈಸ್, ವೇರ್ ಆಸ್ಡ್ ಅ ನಂಬರ್ ಆಫ್ ಕ್ವಶನ್ಸ್. ಆಮೇಲೆ ಇನ್ನೂ ಒಂದು ನಮ್ಗೆ ಏನ್ ಮಾಡ್ಲಿಕತ್ತದ, ನೀವು ಈ ರೀತಿನೂ ಸ್ಟಡಿ ಮಾಡ್ಬೋದು, ಅದರ್ವೈಸ್ ಹಿಯರ್ ಯು ಹ್ಯಾವ್ one more thing in this sentence, questions, don't confused with the third and fourth example. Third example ಒಳಗೆ ಏನದ, one of my friend, ಇಲ್ಲಿ one ಅಂತ ನಮ್ಗೆ ಕ್ಲೂ ಸಿಕ್ಕದ. a number ಅಂತಂದ್ರೆ ಹಿಯರ್ ಅ ನಮ್ಗೆ ನೆನಪದ, indefinite article ಅಂತ ನೆನಪದ ನಮ್ಗ, ಅಂದ್ರೆ ಇದೇನ್ ಮಾಡ್ಲಿಕ್ಕತ್ತದ, ಇನ್ಯೂಮರೇಬಲ್ ಅಂದ್ರೆ ಗೊತ್ತಿಲ್ಲ, ನಮ್ಗೆ ನಂಬರ್ ನಮ್ಗೆ ಎಷ್ಟು ಅಂತ ಗೊತ್ತಿಲ್ಲ. questions were asked, questions, the word that is pluralized, so here where, option where is correct. The last sentence is the crowd. Don't get confused. Crowd, no doubt it represents many a people. ಸಾಕಷ್ಟು ಜನ ಸೇರ್ಕೊಂಡಾಗೇನೆ ನಾವು ಅದನ್ನ ಕ್ರೌಡ್ ಅಂತ ಕರಿತೀವಿ. Just like we have discussed, a group of students, a group of students, ಅಲ್ಲಿ ಗ್ರೂಪ್ ಅಂತ ಅನ್ನೋದು ಸಿಂಗ್ಯುಲರ್ ಆಗ್ತದ, ಸ್ಟೂಡೆಂಟ್ಸ್ ಅಂತ ಬಂತು ಅಂತಂದ್ರೆ ಅವ್ರುಗಳೇನಾಗ್ತಾರ, ಪ್ಲೂರಲ್ ಆಗ್ತಾರ. ಆದ್ರೆ ನಾವ್ ಯಾವಾಗ್ಲೂ ಅ ಗ್ರೂಪ್ ಅಂತ ತಗೊಂಡಿದ್ವಿ ಅಂತಂದ್ರೆ ಒಂದೇ ಗ್ರೂಪ್ ಇರ್ತದೆ ಹೊರತು ಒನ್ ಇಂಡಿವಿಜುವಲ್ ಸ್ಟೂಡೆಂಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಅ ಗ್ರೂಪ್. ಒಬ್ಬ ಹುಡುಗನನ್ನೇ ನಾವೇನ್ ಮಾಡಂಗಿಲ್ಲ, ಒಂದೇ ಒಂದು ಗ್ರೂಪ್ ಅಂತ ನಾವು ಕನ್ಸಿಡರ್ ಮಾಡಂಗಿಲ್ಲ. ಅಂದ್ರೆ ಅ ಕ್ರೌಡ್, ದ ಕ್ರೌಡ್ ಅಂತಂದ್ರೆ ಏನು, ಕ್ರೌಡ್ ಯಾವಾಗ ಆಗ್ತದ, ವೆನ್ ಪೀಪಲ್ ವಿಲ್ ಗ್ಯಾದರ್, ಬಹಳಷ್ಟು ಜನ ಸೇರ್ಕೊಂಡಾಗ. ನಾವು ಕ್ರೌಡ್ಸ್ ಅಂತ ಅನ್ನಂಗಿಲ್ಲ, ಕ್ರೌಡ್ಸ್ ಅಂತ ಅನ್ನಂಗಿಲ್ಲ, ವಿ ವಿಲ್ ನಾಟ್ ಡಿವೈಡ್ ದ ಪೀಪಲ್ ಇನ್ ದ ಗ್ರೂಪ್ಸ್, ಅವರನ್ನೇ ನಾವು ಸೆಪರೇಟ್ ಮಾಡಂಗಿಲ್ಲ, ಎಲ್ಲರೂ ಒತ್ತಟ್ಟಿಗೆ ಸೇರಿರ್ತಾರೆ. ದ ಕ್ರೌಡ್, ದ ಕ್ರೌಡ್ ಅಂದ್ರೆ ಏನಾಯ್ತಲ್ಲೇ, ಸಿಂಗ್ಯುಲರ್ ಆತ, ಅಂದ್ರೆ ಆನ್ಸರ್ ನಮ್ಗೆ ಏನ್ ಬರ್ಬೇಕು, ಡಿಸ್ಪರ್ಸ್ಡ್ ಬೈ ದ ಪೊಲೀಸ್. ದ ಕ್ರೌಡ್ ವಾಸ್ ಡಿಸ್ಪರ್ಸ್ಡ್ ಅಂದ್ರೆ ಇದೇನ್ ಮತ್ತೆ ಸಿಂಗ್ಯುಲರ್ ಹೋದಾಗ ವಾಸ್, ಇಟ್ ಅಂತ ನಾವು ತಗೊಳ್ತೀವಿ. ಅದಕ್ಕೆ ಬಂದು ನಮ್ಗೆ ಇಲ್ಲಿ ಏನ್ ಸಿಕ್ತ ಆನ್ಸರ್, ಇಟ್ ವಾಸ್ ಡಿಸ್ಪರ್ಸ್ಡ್ ಬೈ ದ ಪೊಲೀಸ್, ಪೊಲೀಸ್ ಇಂದ ಅದೆಲ್ಲ ಸೆಪರೇಟ್ ಮಾಡಿದ್ರು ಅಂತಂದು ಇಲ್ಲಿ ಮೆನ್ಷನ್ ಮಾಡ್ಲಿಕತ್ತಾರ. ಸೊ ರಿಮೆಂಬರ್ ಹೌ ಐ ಹ್ಯಾವ್ ಗಿವನ್ ಯು ದ ಹಿಂಟ್ ಟು ಥಿಂಕ್ ಅಬೌಟ್ ದ ವರ್ಬ್ ವಿಚ್ ಕ್ಯಾನ್ ಬಿ ಅಗ್ರೀಡ್ ಟು ದ ಸಬ್ಜೆಕ್ಟ್, ಯಾವ್ದಲ್ಲಿ ಸರಿ ಆಗ್ತದ ಅಂತ ನಾವು ಥಿಂಕ್ ಮಾಡ್ಬೇಕಾದ್ರೆ ಈ ರೀತಿ ಎಲ್ಲಾ ರೀತಿಯೊಳಗೆ ವಿಚಾರ ಮಾಡಿ ವಿ ವಿಲ್ ಹ್ಯಾವ್ ಟು ಸೆಲೆಕ್ಟ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್. ಇದೇ ರೀತಿ ಕೊಟ್ಟಿರ್ತಾರೆ ನಿಮ್ಗೂ ಕ್ವಶನ್ ಪೇಪರ್ ಒಳಗ, ದೇ ವಿಲ್ ಗಿವ್ ಯು ದ ವರ್ಬ್ ಇನ್ ದ ಬ್ರಾಕೆಟ್, ದ ರೈಟ್ ವರ್ಬ್ ಯು ಹ್ಯಾವ್ ಟು ಚೂಸ್ ದೇರ್, ನೀವು ಅದು ಸರಿಯಾಗಿದ್ದನ್ನ ಚೂಸ್ ಮಾಡ್ಕೊಳ್ತೀರಿ. Here you have some points to remember. It is given in your workbook. Already we have discussed the same examples here. ಬಹಳಷ್ಟು ಎಕ್ಸಾಂಪಲ್ ನಾವು ಇದ್ರ ಮೇಲೆನೆ ನೋಡಿವಿ. You may have got the hint there too, but still you need to remember these all things. If a plural number applies to distance, ನೋಡ್ರಿ ಏನ್ ಹೇಳಿಕತ್ತಾರ, plural number applies to distances, heights, weights or amount of money and represents a single figure or quantity, it is treated as singular. ನಾವು ನೋಡಿದ್ವಿ ಆಲ್ ದ ಸೀಡ್ಸ್ ಅಂತ ನೋಡಿದ್ವಿ, ಆಮೇಲೆ ಈಚ್ ಒನ್, ಎವ್ರಿ ಸೀಟ್, ಇವೆಲ್ಲ ನಾವು ಎಕ್ಸಾಂಪಲ್ ನೋಡಿದ್ವಿ. ನೋ ಡೌಟ್ ದ ವರ್ಡ್ ಎವ್ರಿ ಅಂತ ಅನ್ನೋದು ನಮ್ಗೆ ಏನ್ ತೋರಿಸ್ಲಿಕ್ಕತ್ತದ, ಇಂಡಿವಿಜುವಲ್ ಅಂತ ತೋರಿಸ್ಲಿಕ್ಕತ್ತದ. ಆದ್ರೂ ಏನ್ ಹೇಳಿಕತ್ತಾರ ನಮ್ಗೆ, ವೆನ್ ಎವರ್ ದಟ್ ಈಸ್ ಬೀನ್ ಯೂಸ್ಡ್ ಹಿಯರ್ ಟು ರೀಪ್ರೆಸೆಂಟ್ ದ ಕ್ವಾಂಟಿಟಿ, ಅವಾಗ ಯಾವಾಗ ನಾವು ಹೇಳಿಕ್ ಬಳಸ್ತೀವಲ್ಲ, that should be treated as singular ಅಂತ ಹೇಳ್ತಾರೆ. Here they have given us the example.
5 kilometers is not a great distance. 5 kilometers, no doubt it's plural. 5 ಅಂತಂದು 5 ಕಿಲೋಮೀಟರ್ ಒಂದೊಂದು ಸೆಪರೇಟ್ ಮಾಡಿದ್ರೆ ಅವು ಸೆಪರೇಟ್ ಆಗ್ತದ ಅಂತ ನಮಗೆ ಗೊತ್ತದ. ಕಿಲೋಮೀಟರ್ಸ್ ಅಂತನೂ ನಮ್ಗೆ ಏನ್ ಬಂದದ ಇಲ್ಲೇ ವರ್ಡ್ ಪ್ಲೂರಲ್ಲೇ ಬಂದದ, ಇಲ್ಲ ಅಂತ ನಂಗಿಲ್ಲ. ಬಟ್ ವಿ ಆರ್ now talking about the whole 5 kilometer, not the each kilometer separately. ಇಲ್ಲೇ ನಾವು ಅದನ್ನ ಸೆಪರೇಟ್ ಆಗಿ ಮಾತಾಡ್ಲಿಕ್ಕತ್ತಿಲ್ಲ, ಒಟ್ಟಾರೆ 5 ಕಿಲೋಮೀಟರ್ ಹೆಂಗದ ಅಂತ ಅನ್ನೋದು ನಾವು ಒಪಿನಿಯನ್ ಅಲ್ಲಿ ಕೊಡ್ಲಿಕ್ಕತ್ತೀವಿ. ಅದಕ್ಕೆ ಏನ್ ಕೊಟ್ರು, 5 ಕಿಲೋಮೀಟರ್ಸ್ ಈಸ್ ನಾಟ್ ಅ ಗ್ರೇಟ್ ಡಿಸ್ಟೆನ್ಸ್. ಅದಕ್ಕೆ ಹೇಳಿದ್ರು 5 ಕಿಲೋಮೀಟರ್ಸ್. ಕಿಲೋಮೀಟರ್ಸ್ ಅಂತಂದ್ರೆ ನಮ್ಗೆ ಎದಕ್ ಬಂತು, ಡಿಸ್ಟೆನ್ಸ್ ರಿಗಾರ್ಡಿಂಗ್ ಬಂತು. ಅದಕ್ಕೆ ದಟ್ ಈಸ್ ನಾಟ್ ಅ ಗ್ರೇಟ್ ಡಿಸ್ಟೆನ್ಸ್ ಅಂತ ಮೆನ್ಷನ್ ಮಾಡಿದ್ರು. ಅದಕ್ಕೆ ಇಲ್ಲಿ ನಮ್ ಕೆಳಗೆ ಹೇಳ್ತಾರೆ ಯಾವ್ಯಾವುದನ್ನೆಲ್ಲ ನಾವು ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಕೊಟ್ರು. ಎವ್ರಿ, ಈಚ್, ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ರಿ, ಆಲ್ ಅಂತ ಬಂದಿಲ್ಲ ನಮ್ಗೆ. ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಲ್ ಅಂತ ಬಂದಿಲ್ಲ. ಆಲ್ ಸೀಟ್ಸ್ ಅಂತ ನಾವು ನೋಡಿದಾಗ ಏನ್ ಮಾಡಿದ್ವಿ, ಹ್ಯಾವ್ ಅಂತ ತಗೊಂಡ್ವಿ. ದೇ ಅಂತ ರಿಪ್ರೆಸೆಂಟ್ ಮಾಡ್ತದ, ಅದಕ್ಕೆ ಹ್ಯಾವ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಎವ್ರಿ, ಈಚ್, ಒನ್, ಐದರ್, ನೀದರ್, ಮೆನಿ, ಒನ್ ಆಫ್. ನೋಡ್ರಿ, ಇದು ನೆನ್ಪಿಟ್ಕೊಡ್ರಿ, ಇದು ಬಂದಿತ್ತು ನಮ್ಗೆ ಎಕ್ಸಾಂಪಲ್. ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ, ಹಿ ಈಸ್ ಗೋಯಿಂಗ್ ಟು ವಿಸಿಟ್ ಮೀ ಅಂತ ತಗೊಂಡಿದ್ವಿ. ಇವೆಲ್ಲ ನಮ್ಗೆ ಏನ್ ಮಾಡ್ತಾವ, ದೀಸ್ ಆಲ್ ರೀಪ್ರೆಸೆಂಟ್ ಅಸ್ ಅ ಸಿಂಗ್ಯುಲರ್ ಥಿಂಗ್. ನಮ್ಗೆಲ್ಲವೂ ಇವುಗಳು ಸಿಂಗ್ಯುಲರ್ ಹೆಂಗಿರ್ತದ ಅಂತ ಅನ್ನೋದು ನಮ್ಗೆ ರಿಪ್ರೆಸೆಂಟ್ ಮಾಡ್ತಿರ್ತಾವ. ವೆನ್ ಎವರ್ ಯು ಹ್ಯಾವ್ ದೀಸ್ ಥಿಂಗ್ಸ್ ಇನ್ ಅ ಸೆಂಟೆನ್ಸ್, ಯಾವಾಗೇ ನೀವು ಇವೆಲ್ಲವುಗಳನ್ನು ನೀವು ಸೆಂಟೆನ್ಸ್ ಒಳಗೆ ನೋಡಿದ್ದೆ ಆದ್ರೆ ಯು ಹ್ಯಾವ್ ಟು ಟೇಕ್ ದೀಸ್ ಟು ದ ಕನ್ಸಿಡರೇಷನ್ ಆಸ್ ಸಿಂಗ್ಯುಲರ್. ಅವುಗಳನ್ನ ನಾವು ಏನ್ ಮಾಡ್ಬೇಕು, ಸಿಂಗ್ಯುಲರ್ ಅಂತಾನೆ ಕನ್ಸಿಡರ್ ಮಾಡಬೇಕು. So let us have and remember to complete the left exercises from the workbook to be done by you people. ನೀವೇ ಅದನ್ನ ಉಳಿದದ್ದೆಲ್ಲ ಎಕ್ಸರ್ಸೈಸ್ ಅನ್ನ ಕಂಪ್ಲೀಟ್ ಮಾಡ್ಕೋಬೇಕು. So let us have some questions from old question papers. These questions have been chosen from the first lesson, that is Gentlemen of the Jungle. A man dash a little hut. A man ಅಂತಂದ್ರೆ ನಮ್ಗೆ ಏನ್ ಗೊತ್ತಾಯ್ತಿಲ್ಲ, a man, a number of people ಅಂತ ನೀವು ಕನ್ಸಿಡರ್ ಮಾಡ್ಬೇಡ್ರಿ. ಇಲ್ಲಿ a man ಅಂತ ಅನ್ನೋದು ನಮ್ಗೆ ಸಿಂಗ್ಯುಲರೇ ರಿಪ್ರೆಸೆಂಟ್ ಮಾಡ್ಲಿಕ್ಕತ್ತದ. ಅಂತ ಅನ್ನೋದು ಏನ್ ಮಾಡ್ಲಿಕ್ಕದ, ಸಿಂಗ್ಯುಲರೇ ರಿಪ್ರೆಸೆಂಟ್ ಮಾಡ್ಲಿಕ್ಕತ್ತದ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್. ಮ್ಯಾನ್ ಅಂತ ಬಂದ್ರೆ ಸಿಂಗ್ಯುಲರ್ ಆಯ್ತು, ಸಿಂಗ್ಯುಲರ್ ಹೋದ್ಮೇಲೆ ಏನ್ ಬಂತು, ಹಿ ಅಂತ ಬಂತು. ಹಿ ಅಂತ ಬಂದ್ರೆ ಏನಾಗ್ತದೆ, ಹ್ಯಾಸ್ ಅಂತ ನಾವು ತಗೊಳ್ತೀವಿ. ಸೊ ಅ ಮ್ಯಾನ್ ಹ್ಯಾಸ್ a little hut at the edge of the forest. An elephant dash makes ಮತ್ತೆ make ಅಂತ ಕೊಟ್ರು. In the textbook we have the sentence as an elephant made friendship with ಅಂತ ಅದ. Don't get confused. ಟೆಕ್ಸ್ಟ್ ಬುಕ್ ಒಳಗೆ ಮೇಡ್ ಅಂತ ಕೊಟ್ಟಿದ್ರು, ಇವ್ರು ಯಾಕೆ ಇದನ್ನ ಆಪ್ಷನ್ ಕೊಟ್ರು, ಡಸಂಟ್ ಮ್ಯಾಟರ್. ವಾಟ್ ಎವರ್ ದ ಟೆನ್ಸ್ ಈಸ್, ನೀವು ಅಲ್ಲಿ ಏನ್ ಟೆನ್ಸ್ ಇರ್ತದೋ ಅದನ್ನ ನೋಡ್ಕೊಂಡು ಇನ್ನೂ ಒಂದು ನೀವು ಅಬ್ಸರ್ವ್ ಮಾಡ್ಬೋದು. ಮೋಸ್ಟ್ ಆಫ್ ದ ಟೈಮ್ ಆಲ್ವೇಸ್ ಫಸ್ಟ್ ಸೆಂಟೆನ್ಸ್ ಅಂತಂದ್ರೆ ಒಂದೇ ಬ್ಲಾಂಕ್ ಏನ್ ನೀವು ಫಿಲ್ ಅಪ್ ಮಾಡ್ತಿರಲ್ಲ, ಆಲ್ವೇಸ್ that will decide the left sentences. Here you will have 3 blanks, that means subject verb agreement. This will get you 3 marks. 3 blank ಇರ್ತಾವ, 3 marks ಗೆ ಇದನ್ನ ನೀವು ಅಟೆಂಡ್ ಮಾಡೋರಿದ್ದೀರಿ. ಅಂದ್ರೆ ಯಾವಾಗಲೂ ಫಸ್ಟ್ ಬ್ಲಾಂಕ್ ಯಾವ ಟೆನ್ಸ್ ಒಳಗೆ ಇರ್ತದೋ, ಮೋಸ್ಟ್ ಆಫ್ ದ ಟೈಮ್, ಐ ಆಮ್ ನಾಟ್ ಟೆಲಿಂಗ್ ದೇ ವಿಲ್ ನಾಟ್ ಕಂಬೈನ್ಡ್, ಬೇರೆ ಬೇರೆ ಟೆನ್ಸ್ ಅನ್ನ ಕಂಬೈನ್ ಮಾಡಂಗಿಲ್ಲ ಅಂತ ಹೇಳಿಕತ್ತಿಲ್ಲ. ಮೋಸ್ಟ್ ಆಫ್ ದ ಟೈಮ್ the same sentence will continue, the same tense will continue with the left sentences. ಇನ್ನೆರಡು ಬಾಕಿ ಇರ್ತಾವಲ್ಲ, ಅದೇ ಟೆನ್ಸ್ ಫಾಲೋ ಆಗೋದನ್ನ ನಾವು ನೋಡ್ತೀವಿ. ಅದಕ್ಕೆ ಇಲ್ಲಿ ಏನಾಯ್ತು, he has a little hut ಅಂತ ತುಂಬಿದ್ವಿ. an elephant make ಅಂತೂ ಆಗಂಗಿಲ್ಲ, so here it makes it ಅಂತ ಆಯ್ತು. an elephant, ಅದಕ್ಕೆ ಏನ್ ಮಾಡಿದ್ವಿ, it makes friendship with him. one day during heavy rain the elephant dash requests. ಅಂದ್ರೆ ನಾವೆಲ್ಲಾನು ಏನ್ ಮಾಡ್ಲಿರ್ತೀವಿ, possibilities we are like considering it. It makes ಅಂದ್ರೆ it will make friendship with the man and it may request whenever that happens ಅಂತ ನಾವೇನ್ ಮಾಡ್ಲಿರ್ತೀವಲ್ಲ ಮೆನ್ಷನ್ ಮಾಡ್ಲಿರ್ತೀವಿ, ಕಂಡೀಷನಲ್ ಒಳಗಲ್ಲಿ ಮಾತಾಡ್ಲಿರ್ತೀವಿ. ಅದಕ್ಕೆ ಇಲ್ಲಿ ಏನ್ ಹೇಳ್ತು, ಫಸ್ಟ್ ಆಪ್ಷನ್ is has, second one is makes, third one is requests. The elephant requests.
ಅಲ್ಲಿ ಏನಾಗಿತ್ತು ದಟ್ ಆಲ್ ಸೆಂಟೆನ್ಸಸ್ ವೇರ್ ಇನ್ ದ ಪಾಸ್ಟ್ ಟೆನ್ಸ್. ಮ್ಯಾನ್ ಹ್ಯಾಡ್ ಅಂತ ಕೊಟ್ಟಿದ್ರು, ಅದಕ್ಕೆ ಏನಾಗಿತ್ತು ಎಲಿಫೆಂಟ್ ಮೇಡ್ ಅಂತ ಆಗಿತ್ತು, ಎಲಿಫೆಂಟ್ ರಿಕ್ವೆಸ್ಟೆಡ್ ಅಂತ ಆಗಿತ್ತು. ಇಲ್ಲಿ ನಾವೆಲ್ಲಾನು ಪ್ರೆಸೆಂಟ್ ಟೆನ್ಸ್ ನೊಳಗೆ ತಗೊಂಡಿವಿ, ಅದಕ್ಕೆ ಏನಾಗ್ಯಾವ ದಿ ಆನ್ಸರ್ಸ್ ಆರ್ ಇನ್ ದ ಪ್ರೆಸೆಂಟ್ ಟೆನ್ಸ್. ನೆಕ್ಸ್ಟ್ ಒನ್ ನೋಡ್ರಿ, ದ ಕಮಿಷನ್ ಆಫ್ ಎನ್ಕ್ವೈರಿ ಡ್ಯಾಶ್ ಏನ್ ಮಾಡ್ತದ, ಇಟ್ ಗಿವ್ಸ್. ಇದು ಯಾವಾಗ್ಲೂ ಹೆಂಗ್ ಮಾಡ್ತಿತ್ತು ಅಂದ್ರೆ ಇಟ್ ಗಿವ್ಸ್ ಜಡ್ಜ್ಮೆಂಟ್ ಇನ್ ಫೇವರ್ ಆಫ್ ಮಿಸ್ಟರ್ ಎಲಿಫೆಂಟ್. ದೆನ್ ದ ಮ್ಯಾನ್ ಏನ್ ಮಾಡ್ಬೇಕವ, ಹ್ಯಾವಿಂಗ್ ನೋ ಆಪ್ಷನ್, he builds a new hut, but Mr. Rhinoceros dash occupies the new hut and drives the man away. ಅಂದ್ರೆ ಮನವನ್ ಏನ್ ಮಾಡಿತ್ತು, he asked the man to get out of the hut. ಅದು ಆಕ್ಯುಪೈ ಮಾಡಿದ್ಮೇಲೆ ಅವನಲ್ಲೇ ಹೊರಗೆ ನುಗ್ಸಿದ್ದನ್ನ ನಾವು ನೋಡಿದ್ವಿ. The same thing here we are learning. And with these sentences, remember all those verbs used in your textbook too. ಹಂಗೂ ಕೇಳ್ಬೋದು, ಹಿಂಗೂ ಕೇಳ್ಬೋದು. ಪಾಸ್ಟ್ ಟೆನ್ಸ್ ಒಳಗಿದ್ರೆ ಪಾಸ್ಟ್ ಆಗ್ತದೆ. ಇನ್ ಎನ್ಕ್ವೈರಿ ಇಟ್ ಗೇವ್ ಅಂತ ಮಾಡಿದ್ವಿ ನಾವಲ್ಲಿ ಟೆಕ್ಸ್ಟ್ ಬುಕ್ ಒಳಗೆ. ಇಟ್ ಆಲ್ವೇಸ್ ಗೇವ್, ಗಿವ್ಸ್ ಅಂತ ಇಲ್ಲಿ ತಗೊಂಡಾರ ಅವ್ರು, ಅದಕ್ಕೆ ಎನ್ಕ್ವೈರಿ ಇಟ್ ಗಿವ್ಸ್ ಅಂತ ತಗೊಂಡ್ರು. ನಾವಲ್ಲೇ ಏನ್ ಮಾಡಿತ್ತು, ದಿಸ್ ಕಮಿಷನ್ ಆಫ್ ಎನ್ಕ್ವೈರಿ ಇಟ್ ಗೇವ್ ಜಡ್ಜ್ಮೆಂಟ್ ಇನ್ ಫೇವರ್ ಆಫ್ ಮಿಸ್ಟರ್ ಎಲಿಫೆಂಟ್, ಮ್ಯಾನ್ ಬಿಲ್ಟ್ ಅನದರ್ ಹಟ್ ಅಂತ ನಾವು ಮಾಡಿದ್ವಿ. ಆಮೇಲೆ ರಿನೋಸೆನಸ್ ಆಕ್ಯುಪೈಡ್ ಅಂತ ನಾವು ತಗೊಂಡಿದ್ವಿ. ಅಕಾರ್ಡಿಂಗ್ ಟು ದ ಟೆನ್ಸ್ ವಿ ಕ್ಯಾನ್ ಮೇಕ್ ಇಟ್ ಚೇಂಜ್, ನಾವು ಅದನ್ನು ಬದಲಾವಣೆ ಮಾಡಬಹುದು. ದೆನ್ ಥರ್ಡ್ ಸೆಂಟೆನ್ಸ್, ದ ಮ್ಯಾನ್ ಡ್ಯಾಶ್ ಆನ್ ಬಿಲ್ಡಿಂಗ್ ನ್ಯೂ ಹಟ್ಸ್. ಅಂದ್ರೆ ಏನಾಗ್ತದೆ, ಮ್ಯಾನ್ ಗೋಸ್ ಆನ್ ಬಿಲ್ಡಿಂಗ್ ನ್ಯೂ ಹಟ್ಸ್ ಒನ್ ಬೈ ಒನ್. ಎವ್ರಿ ಟೈಮ್ ಹಿ, ಲೂಸ್ ಅಂತ ಆಗಂಗಿಲ್ಲ, ಎವ್ರಿ ಟೈಮ್ ಅಂತ ಕೊಟ್ರು, ಲೂಸಸ್ ಎವ್ರಿ ಟೈಮ್. ನೋಡ್ರಿ ಎವ್ರಿ ಅಂತ ಬಂತು, ಇಟ್ ಈಚ್ ಟೈಮ್ ಅಂತ ನಾವು ತಗೋತೀವಿ. ಲೂಸಸ್ ಹಿಸ್ ಹಟ್ ಟು ಒನ್ ಆರ್ ದಿ ಅದರ್ ಎನಿಮಲ್. ಫೈನಲಿ ಹಿ ಡ್ಯಾಶ್ ಗ್ಯಾದರ್ ಅಂತಿದ್ದದ್ದು ಏನಾಗ್ತದೆ, ಹಿ ಗ್ಯಾದರ್ಸ್ all animals in the bigger hut and burns them to ashes. ಅವರನ್ನು ಕೊನೆಗೆ ಸುಟ್ಟು ಹಾಕಿದ್ದನ್ನು ನಾವಲ್ಲೇ ನೋಡಿದ್ವಿ. Here you have another 3 examples done for you people. This is from Babar Ali. Babar Ali dash his day by doing. ಏನ್ ಮಾಡ್ತಿದ್ದ, starts. Babar Ali starts his day by doing some household chores. Then dash he takes an auto rickshaw first and later dash he walks. These are the same sentences from the textbook. ಇದರೊಳಗೆ ಏನು ನಾವು changes ಅನ್ನ ನೋಡಂಗಿಲ್ಲ. It is the same one. Then he walks 5 kilometers to his school where he is a class 12th student. ಅವನಲ್ಲೇ class 12th student ಆಗಿದ್ದ. Then here it is 5th example done for you people. After the classes the other student dash, they goes to playground. They do go to playground, but Babar Ali dash in ಮಾಡ್ತಿದ್ದ, he makes his way to an afternoon school where he dash ಏನಾಗಬೇಕು, is the headmaster. ಎಲ್ಲಿಗೆ ಹೋಗ್ತಿದ್ದ ಅಂತಂದ್ರೆ where he is the headmaster. Next one ನೋಡ್ರಿ, there dash 800 students in Ananda Shiksha Niketan. ನಾವು ನೋಡಿದ್ವಿ there, ಇಲ್ಲೇ not only on the basis of the subject, we need to think of the object too here in this sentence. There is 800 students ಆಗಂಗಿಲ್ಲ, ಇಲ್ಲೇ in a whole we are speaking, ಇಲ್ಲಿ 800 ಸ್ಟೂಡೆಂಟ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ದೇ ಅಂತ ಬರ್ತದೆ. ಅಲ್ಲಿ ನಾವು ಅದನ್ನ ಚೇಂಜ್ ಮಾಡಿದಾಗ ಪ್ರೊನೌನ್ ರೀಪ್ರೆಸೆಂಟ್ ಮಾಡ್ಲಿಕ್ಕತ್ತಾಗ ದೇ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ದೇ ಅಂತಂದ್ರೆ ಆರ್ ಅಂತ ಸೇರಿಸ್ತೀವಿ. There are 800 students in Ananda Shiksha Niketan. Babar Ali dash ಏನ್ ಮಾಡ್ತಿದ್ದ, he gives the lessons just the way he has heard them from his teachers. The students dash enjoy his way of teaching. The students
enjoy. The students enjoys anta ಮಾಡಬೇಡ್ರಿ. Enjoys ಆಗಂಗಿಲ್ಲ, continuous ನಾಗ ಬರ್ತದ. The students, one more thing is already s is been added, it is been pluralized. The students enjoyed ಅಂತ ತಗೊಳ್ತೀವಿ ನಾವು, enjoys ಅಂತ ಆಗಂಗಿಲ್ಲ. Enjoys is a wrong usage. So here the students enjoy his way of teaching. So these are the 6 examples done for you people from the old question paper, and I have added some more questions to be practiced from the old question papers, and the left questions will be done with the lessons accordingly. Ade lesson jotege alle add ಮಾಡಿರ್ತೀನಂತ. So in the next class we will have the new topic. Until then, thank you.